नमस्कार, मैं अंजना और आप देख रहे हैं ईश्वर इंडियन न्यूज। आइए रुक करते हैं आज की बड़ी खबर पर। कर्नाटक राज्य दलित संघर्ष समिति कलबुर्गी डिवीजन ने आज एक प्रेस विज्ञप्ति जारी कर नगर निगम और जिला प्रशासन से त्वरित कार्यवाही की मांग की है। समिति ने कहा कि आगामी 15 जून को पढ़ने वाले अंबेडकर भवन और SC/ST समाज से जुड़े विभिन्न कार्यक्रमों को देखते हुए नगर निगम को पूरी तैयारी करनी चाहिए। समिति ने साफ सफाई, सड़क मरम्मत, पेयजल आपूर्ति और बिजली व्यवस्था को तुरंत दुरुस्त करने की अपील की है। दलित संघर्ष समिति के पदाधिकारियों ने आरोप लगाया कि पिछले कई वर्षों से निगम प्रशासन उनकी उपेक्षा करता आ रहा है। कई बार शिकायतें दर्ज करने के बावजूद समस्याओं का समाधान नहीं किया गया। समिति ने चेतावनी दी कि यदि 3-4 दिनों में आवश्यक कदम नहीं उठाए गए तो वह विरोध प्रदर्शन के लिए मजबूर होंगे। अंत में समिति ने सरकार से भी अपील की है कि दलित समाज के हितों की अनदेखी बंद की जाए और बुनियादी सुविधाओं को सुनिश्चित किया जाए। ಯಾಕೆ ಮುತ್ತಿಗೆ ಮಾಡುತ್ತಿದ್ದೇವೆ ಅನ್ನೋದನ್ನ ಇವತ್ತು ಜನರ ಗಮನಕ್ಕೆ ಬರಬೇಕು। ಯಾಕಂದ್ರೆ ನಗರಸಭೆಯಲ್ಲಿ ಸುಮಾರು ವರ್ಷದಿಂದ ನಡೀತಕ್ಕಂಥ ಭ್ರಷ್ಟಾಚಾರವನ್ನ ನಾವು ನೋಡ್ತಾ ಇದ್ದೀವಿ। ನಾವು ಯಾವುದೇ ಮನವಿಯನ್ನ ಕೊಟ್ಟರೂ ಕೂಡ ಇಲ್ಲಿ ಪೌರ ಆಯುಕ್ತರಾದಂತಹ ಏನು ರಾಠೋಡ್ ಅವರಿದ್ದಾರೆ, ಅದಕ್ಕಿಂತ ಹಿಂದೆ ಇದ್ದಂಥ ಪೌರಾಯುಕ್ತರಿದ್ದಾರೆ, ಯಾರು ಕೂಡ ಜನರ ಸಮಸ್ಯೆ ಸ್ಪಂದಿಸ್ತಾ ಇಲ್ಲ। ಅದಕ್ಕೋಸ್ಕರ ಎಲ್ಲ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಮಾಡೋ ಸಲುವಾಗಿ ನಾವು ಇವತ್ತು ಈ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ಇವತ್ತು ನಿಮಗೆ ಹೇಳಕ್ಕೆ ಬಯಸ್ತೀನಿ, ಇವತ್ತು ಕೂಲಿ ಕಾರ್ಮಿಕರು ಒಂದು STP ಕೆಲಸದಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ। ಅವರು 4 ತಿಂಗಳಾಯ್ತು, ಅವ್ರಿಗೆ ಸಂಬಳ ಇಲ್ಲ। ಇವತ್ತು 3 ದಿವಸ 4 ದಿವಸದ ಧಾರಾಕಾರವಾಗಿ ಮಳೆ ಬಿತ್ತು, ಎಲ್ಲ ಗುಂಡಿಗಳು ತೆರೆದು ಬಿದ್ದಾವೆ। ಯಾರೋ ಬಿದ್ದು ಕೈ ಕಾಲು ಏನೇನೋ ಮುರ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ। ಸೊ ಇವುಗಳೆಲ್ಲ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ಲೇನು? ಸೊ ಇವೆಲ್ಲ ನಾವು ಆಲಿಸಿ ನಾವು ಅವ್ರಿಗೆ ಸುಮಾರು ಸಲ ಮನವಿ ಕೊಟ್ಟೇವು, ಸರ್ ಈ ಥರ ಆಗ್ತಾ ಇದೆ, ಇದನ್ನು ಮುಚ್ಚಿರಿ। ಇಲಾಖೆಯವರು ಕಣ್ಣು ತೆರೆದು ನಾವು ಅವರಿಗೆ ತೋರಿದ್ರು ಕೂಡ ಇನ್ನೂ ಅವರು ಎಚ್ಚರಿಸ್ಕೊಂಡು ಯಾವುದೂ ಕೂಡ ಆಕ್ಷನ್ ತಗೊಳ್ಳಲ್ದೇ ಸುಮ್ಮ ಕೂತಿದ್ದಾರೆ। ಯಾಕಂದರೆ ಇವತ್ತ ಅದು ಒಂದೇ ವಿಷಯ ಅಂತ ನಾನು ಮಾತಾಡಲ್ಲ, ಇಲ್ಲಿ ನಡೀತಕ್ಕಂಥ ಅವ್ಯವಹಾರಗಳು ಯಾವ ರೀತಿ ಇದ್ದಾವೆ ಅಂತಂದರೆ ಇವತ್ತು ನೋಡಬೇಕು। ಇವತ್ತು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಈಶ್ವರ್ ಬಿ ಖಂಡ್ರೆ ಅವರು ಇಡೀ ಜಿಲ್ಲಾ ವ್ಯಾಪ್ತಿ ಓಡಾಡಿ ಏನೇನೋ ಕೆಲಸ ಮಾಡ್ತಾ ಇದ್ದಾರೆ। ಮಳೆ ಮೇಲಿಂದ ಇದೆ, ಛತ್ರಿ ಹಚ್ಕೊಂಡು ಓಡಾಡಿ ಜನರ ಸಮಸ್ಯೆಗಳು, ಕೆರೆ ತುಂಬಿದೆ, ಒಡೆದೋಗಿನ ಕೆರೆಗಳಿಗೆ ಪರಿಹಾರ ಯಾವ ರೀತಿ ಕೊಡಬೇಕು, ಸೊ ಇಂಥವೆಲ್ಲ ಭಾಳಷ್ಟು ಇಡೀ ಜಿಲ್ಲೆ ವ್ಯಾಪ್ತಿ ಓಡಾಡಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ। ನಮ್ಮ ನಗರಸಭೆಯಲ್ಲಿ ಏನು ನಡೀತಾ ಇದೆ ಯಾರಿಗೂ ಗುರ್ತಾಗ್ತಾ ಇಲ್ಲೇನು? ಅದೇ ರೀತಿ ಇಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತರ್ತೀವಿ, ತಂದಾಗ 100% ಅವ್ರು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರೆ ಮಾಡೇ ಮಾಡ್ತಾರೆ ಅವರು। ಅಷ್ಟೆಲ್ಲ ಕಾಳಜಿ ವಹಿಸಿ ಕೆಲಸ ಮಾಡೋರಿಗೆ ಯಾವುದೋ ಒಂದು SC-ನೋ ST-ನೋ OBC ಮೈನಾರಿಟಿ ಒಂದು ಯಾವುದೋ D ಗ್ರೂಪ್ ಹುದ್ದೆ ಜಿಲ್ಲಾ ಉಸ್ತುವಾರಿ ಸಚಿವರು ತಗೊಂಡ ತಕ್ಷಣ ಇಡೀ ಜಿಲ್ಲೆ ವ್ಯಾಪ್ತಿ ಎಲ್ಲ ಹರಡ್ತಾರೆ। ಈಶ್ವರ್ ಖಂಡ್ರೆ ಅವರು ಇಲಾಖೆಯನ್ನು ಕೈ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ, ಅವ್ರು ಮನಬಂದಂತೆ ಮಾಡ್ತಾ ಇದ್ದಾರೆ ಅಂತ ಇದು ಸುಳ್ಳಪ್ಪ ಅದನ್ನೇ। ಇದಕ್ಕೆ ನಾನು ನೇರವಾಗಿ ಖಂಡಿಸ್ತೇನೆ। ಈಶ್ವರ್ ಖಂಡ್ರೆ ಅವರು ಬಹಳ ನಿಷ್ಪಾತವಾದಂಥ ಒಂದು ಆಡಳಿತ ನಡೆಸೋಂಥ ಅವ್ರಿಗೇನು ಬರ್ತದೋ ಅಲ್ಲೆಲ್ಲ ಓಡಾಡಿ ಒಂದು ದಿವಸ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಓಡಾಡಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ। ಆದರೂ ಕೂಡ ಅವರು ಓಡಾಡಿ ಆ ಪರಿಹಾರವನ್ನು ಯಾವಾಗ ತಂದು ಜನರು ಮುಟ್ಟಿಸಿ ಜನರಿಗೆ ಓಡಾಡೋಕ್ಕೆ ರಸ್ತೆ ಇರ್ಬೋದು, ಅಲ್ಲಿ ಕೂಲಿ ಕಾರ್ಮಿಕರಿಗೆ ಸಂಬಳ ಇರ್ಬೋದು, ಗಣವಾಗಿದೆ। ಇವತ್ತು ಅದನ್ನು ತನಿಖೆ ಆಗಬೇಕು। ಇವತ್ತು ಪೌರಾಡಳಿತ ನಮ್ದು ಕಮಿಷನರ್ ಅವರಿಂದ ಮಾನ್ಯ ಜಿಲ್ಲಾಧಿಕಾರಿ ಅವರೊಂದು ತಂಡ ರಚನೆ ಮಾಡಿ ಅದನ್ನು ಕ್ಲಿಯರ್ ಆಗಿ ಯಾರು ತಪ್ಪಿಸ್ತಾರಿದ್ದಾರೋ ಅವ್ರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ। ಯಾಕಂದರೆ ಈಗಾಗಲೇ ನಾವು ಮನವಿ ಕೊಟ್ಟಿದ್ದೇವೆ, ನಾವು ಸುಮಾರು ಮನವಿ ಕೊಡ್ತಾ ಬರ್ತಾ ಇದ್ದೀವಿ, ಆದರೆ ಯಾವುದೂ ಕೂಡ ಪರಿಹಾರ ಆಗ್ತಾ ಇಲ್ಲ। ಸೊ ಇದನ್ನು ನಾವು ಇಲ್ಲಿಂದು ನಾವು ಈ ಮುತ್ತಿಗೆಯನ್ನು ನಾವು ಯಾಕೆ ಹಾಕಬೇಕು ಅಂತ ಕೂತಿದ್ದೇವೆ ಅಂದರೆ ಜನರು ನಮ್ಮಲ್ಲಿ ಅವ್ರ ಅಳಲು
लिए बस इतना ही, फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए ईशो इंडियन न्यूज।